ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಸಂಸ್ಕೃತ ಸಂಭಾಷಣಾ ಶಿಬಿರಾಯ ಸ್ವಾಗತಂ. ಅದ್ಯ ವಯಂ ತವ್ಯತ್ ಪ್ರತ್ಯಯಸ್ಯ ಅಧ್ಯಯನಂ ಕುರ್ಮಃ. ಮಯಾ ಕಿಂ ದ್ರಷ್ಟವ್ಯಂ ಇತಿ ಏಕಾ ಬಾಲಿಕಾ ಪೃಚ್ಛತಿ. ಸಿ ಹಿಯರ್ ಒನ್ ಗರ್ಲ್ ಇಸ್ ಆಸ್ಕಿಂಗ್, ಮಯಾ ಕಿಂ ದ್ರಷ್ಟವ್ಯಂ, ವಾಟ್ ಐ ಶುಡ್ ಸಿ? ಭವತ್ಯಾ ಹಂಪಿ ದ್ರಷ್ಟವ್ಯಂ. ಯು ಶುಡ್ ಸಿ ಹಂಪಿ, ಹೌ ಬ್ಯೂಟಿಫುಲ್. ಸಿ ಹರ್ ಫೇಸ್ ಇಸ್ ವಂಡರ್ಡ್. She remembers Hampi, how it is beautiful. Drashtavyam. Drashtavyam means you should see. ನಾನು ಏನು ನೋಡಬೇಕು ಅಂತ ಕೇಳ್ತಿದ್ದಾಳೆ. ಆಗ ಇನ್ನೊಬ್ಬಳು ಹುಡುಗಿ ಹೇಳ್ತಿದ್ದಾಳೆ, ಭವತ್ಯ ಹಂಪಿ ದ್ರಷ್ಟವ್ಯಂ, ನೀನು ಹಂಪಿಯನ್ನು ನೋಡಬೇಕು. ಏನು ನೋಡಬೇಕು ಅನ್ನೋದಕ್ಕೆ ದ್ರಷ್ಟವ್ಯಂ, ದ್ರಷ್ಟವ್ಯ ಅಂದರೆ ನೋಡಬೇಕಾಗಿರುವಂಥದ್ದು ಎನ್ನುವಂತಹ ಅರ್ಥ. ಭವತ್ಯ ಅಂದರೆ ನಿನ್ನಿಂದ ಹಂಪಿ ನೋಡಲ್ಪಡಬೇಕು ಎನ್ನುವಂತಹ ಅರ್ಥ. ನಿನ್ನಿಂದ ನೀನು ಏನನ್ನು ನೋಡಬೇಕಮ್ಮ ಅಂದರೆ ಹಂಪಿಯನ್ನು ನೋಡಬೇಕು. చూడవలేను, ఏం చూడవలేను అంటే ఇక్కడ ఆమె చెప్తుంది ఇది హంపి చూడాలి అని. అలాంటి ప్రత్యయానికి ఇక్కడ తవ్యత్ ప్రత్యయం, చూడవలేను, రాయవలేను అని. అలాంటి దానికి తవ్యత్ ప్రత్యయం మనం ಸಂಸ್ಕೃತಂలో ಉಪಯೋಗಿస్తున్నాము. ನಾವು ಮಾಡಲೇಬೇಕಾಗಿರುವಂತಹ ಕೆಲಸಗಳಿಗೆ ತವ್ಯತ್ ಪ್ರತ್ಯಯನ್ನು ಉಪಯೋಗಿಸುತ್ತೇವೆ. ಉದಾಹರಣೆಗೆ, ಮಯಾ ಕಿಂ ಶ್ರೋತವ್ಯಂ, ವಾಟ್ ಐ ಶುಡ್ ಲಿಸನ್? ಭವತ್ಯಾ ಗೀತಂ ಶ್ರೋತವ್ಯಂ, ಯು ಶುಡ್ ಲಿಸನ್ ಗೀತ, ಭಗವದ್ಗೀತಾ, ಗೀತಂ ಶ್ರೋತವ್ಯಂ. ಗೀತಂ, ಗೀತಂ ನಾಮ ಯು ಹ್ಯಾವ್ ಟು ಲಿಸನ್ ದ ಸಾಂಗ್, ಭಗವದ್ಗೀತಾ, भगवत गॉड सॉन्ग, भगवत गीता. मुझे क्या सुनना चाहिए? मुझे, आपको तो एक लड़की पूछ रही है दूसरे से, अपनी सहेली से, तो वो बोल रही है आपको गीत, भगवत गीत सुनना चाहिए. तो सुनना चाहिए, लिखना चाहिए, इस अर्थ में हम तव्यत प्रत्यय को प्रयोग करते हैं. उदाहरण के लिए, पहले का स्लाइड में आपने अभी पढ़ा दृष्टव्यम मतलब देखना चाहिए, श्रोतव्यम मतलब सुनना चाहिए, ऐसा. मया किं पठितव्यम? सी अत्र शृण्वन्तु. सी दैट फर्स्ट गर्ल आस्क्स, मया किं पठितव्यम, वाट आई शुड रीड? भवत्या रामायणं पठितव्यम, यू शुड रीड रामायण. भवत्या रामायणं पठितव्यम, 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 यू हैव टू रीड रामायण. ದಟ್ ಈಸ್, आपको ರಾಮಾಯಣ ಪढ़ना चाहिए. ನಾನು ಏನು ಓದಬೇಕು ಅಂತ ಕೇಳ್ತಿದ್ದಾಳೆ. ಆಗ ಇನ್ನೊಬ್ಬಳು ಹೇಳ್ತಿದ್ದಾಳೆ, ನೀನು രാമായണವನ್ನು ഓതಬೇಕು ಎಂದು അർത്ഥ. ഞാൻ എന്താണ് പഠിക്കേണ്ടത്? അപ്പോൾ ഇന്ന് ഒരു കുട്ടി ഇവിടെ ചോദിക്കുന്നുണ്ട്. അപ്പോൾ മറ്റൊരു കുട്ടി പറയുന്നുണ്ട്, ഭവത്യ രാമായണം പഠിതവ്യം, താങ്കൾ രാമായണം പഠിക്കണം. അപ്പോൾ ഇവിടെ പഠിതവ്യം പറഞ്ഞാൽ പഠിക്കണം. ഇങ്ങനത്തെ പ്രത്യയങ്ങൾ ഇപ്പോൾ പഠിക്കണം, എഴുതണം, കേൾക്കണം, ഈ പ്രയോഗങ്ങൾ നമ്മൾ സംസ്കൃതത്തിൽ ഉണ്ട്. അതെങ്ങനെ പറഞ്ഞാൽ കേൾക്കണം, ശ്രോതവ്യം, ഭഗവത്ഗീതാം ശ്രോതവ്യം, യു ഹാവ് ടു ലിസൺ ഭഗവത്ഗീത, നിങ്ങൾ ഭഗവത്ഗീത കേൾക്കണം. നിങ്ങൾ ഹംപി ദ്രഷ്ടവ്യം പറഞ്ഞാൽ നിങ്ങൾ ഹംപി കാണണം. അഥവാ രാമായണം പഠിതവ്യം, നിങ്ങൾ രാമായണം പഠിക്കണം എന്ന അർത്ഥത്തിലാണ്. ലെറ്റ് us see next slide. മയാ കസ്യ ഗീതാനി ശ്രോതവ്യാനി ഭൂഃ. See, two boys talking. Whose songs I have to listen? Bhavata SPB ഗീതാനി ശ്രോതവ്യം. You have to listen the songs of SP ಬಾಲಸುಬ್ರಹ್ಮಣ್ಯಂ, SPB ಗೀತಾನಿ ಶ್ರೋತವ್ಯಾನಿ. ಮಯಾ ಕಿಂ ಭೋಕ್ತವ್ಯಂ? ಭವತ್ಯಾ ಮೈಸೂರು ಪಾಕಃ ಭೋಕ್ತವ್ಯಃ. ಸಿ ಅತ್ರ ಪಶ್ಯಂತು, ಮೈಸೂರು ಪಾಕಃ ಇಸ್ ಕೈಂಡ್ ಆಫ್ ಸ್ವೀಟ್. ಯು ಹ್ಯಾವ್ ಟು ಭೋಕ್ತವ್ಯಃ, ಭೋಕ್ತವ್ಯ ಮೀನ್ಸ್ ಈಟ್. ಯು ಶುಡ್ ಈಟ್ ಮೈಸೂರು ಪಾಕ್. ಭಗವತ್ಯಾ ಮೈಸೂರು ಪಾಕಃ ಭೋಕ್ತವ್ಯಃ. ಮಯಾ ಕುತಃ ಶಾಟಿಕಾಃ ಕ್ರೇತವ್ಯಾ? ಕ್ರೇತವ್ಯಾಃ, ಕ್ರೇತವ್ಯ ಮೀನ್ಸ್ ವೇರ್ ಐ ಹ್ಯಾವ್ ಟು ಪರ್ಚೇಸ್ ಸಾರೀಸ್. ಭವತ್ಯಾ ಕಾಂಚೀಪುರಂತಃ ಶಾಟಿಕಾಂ ಕ್ರೀಣಾತು. ಭವತಿ ಕಾಂಚೀಪುರಂತಃ ಶಾಟಿಕಾಂ ಕ್ರೀಣಾತು. ಯು ಹ್ಯಾವ್ ಟು ಪರ್ಚೇಸ್
sarees from Kanchipuram. Shatika means sarees, sari. Krinatu, you can purchase from Kanchipuram sarees. Atra Kretavya means tavyath pratyaya plus first kraidatu plus tavyath pratyaya in strilinga kretavyaah. Shatikaah kretavya plural. Shatika is a plural, so kretavyaah. Shatika kretavya. Shatikaah kretavyaah. See the next slide. Maya kutra tirthasnanam kartavyam. Naan illi tirthasnana ಮಾಡಬೇಕು. ಭವತಾ ಗಂಗಾ ಯಮುನಾ ಸಂಗಮೇ ತೀರ್ಥಸ್ನಾನಂ ಕರ್ತವ್ಯಂ. ನೀನು ಗಂಗಾ ಯಮುನಾ ಸಂಗಮದಲ್ಲಿ ತೀರ್ಥಸ್ನಾನ ಮಾಡಬೇಕು ಅಂತ ಹೇಳ್ತಿದ್ದಾನೆ. ತೀರ್ಥಸ್ನಾನವನ್ನು ಮಾಡಬೇಕು ಎನ್ನುವಂಥ ಶಬ್ದವನ್ನು ಕರ್ತವ್ಯಂ, ಕೇಳಬೇಕು ಎನ್ನುವಂಥ ಶಬ್ದವನ್ನು ಶ್ರೋತವ್ಯಂ, ಈ ರೀತಿಯಲ್ಲಿ ಪ್ರಯೋಗವನ್ನು ಮಾಡುತ್ತೇವೆ. ತವ್ಯತ್ ಪ್ರತ್ಯಯ ಎನ್ನುವುದು ಮಾಡಲೇಬೇಕಾಗಿರುವಂತಹ ಕ್ರಿಯೆಗಳಿಗೆ ಸಾಧಾರಣವಾಗಿ ನಾವು ಉಪಯೋಗಿಸುತ್ತೇವೆ. ಉದಾಹರಣೆಗೆ ಓದಬೇಕಾಗಿರುವ ಪುಸ್ತಕ ಪಠಿತವ್ಯಂ ಪುಸ್ತಕಂ, ರಾಮಾಯಣಂ ಪಠಿತವ್ಯಂ ಪುಸ್ತಕಂ. ಇದಾನಿಂ ದೇಶ ಸೇವಾ ಕರ್ತವ್ಯಂ, ದೇಶ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಅರ್ಥ. ಮಯ ಕುತ್ರ ತೀರ್ಥಸ್ನಾನಂ ಕರಣೀಯಂ. ನಾನಿಲ್ಲಿ ತೀರ್ಥಸ್ನಾನ ಮಾಡಬೇಕು. ಭವತಾ ನಿನ್ನಿಂದ ಗಂಗಾ ಯಮುನಾ ಸಂಗಮೇ ತೀರ್ಥಸ್ನಾನಂ ಕರ್ತವ್ಯಂ. ನಿನ್ನಿಂದ ಗಂಗಾ ಯಮುನಾ ಸಂಗಮದಲ್ಲಿ ತೀರ್ಥಸ್ನಾನ ಮಾಡಬೇಕು. ಮಯ ಭ್ರಮಣಾರ್ಥಂ ಕುತ್ರ ಗಂತವ್ಯಂ. ನಾನು ಭ್ರಮಣಕ್ಕಾಗಿ ತಿರುಗಾಡಲೆಲ್ಲ ಹೋಗ್ಬೇಕಪ್ಪ ಅಂತ ಕೇಳ್ತಿದ್ದಾನೆ. ಹಾಗೆ ಇನ್ನೊಬ್ಬ ಹೇಳ್ತಿದ್ದಾನೆ, ಭವತಾ ಭ್ರಮಣಾರ್ಥಂ ಅಮರಕಂಟಕಂ ಪ್ರತಿ ಗಂತವ್ಯಂ. ಯು ಶುಡ್ ಗೋ ಟು ಅಮರಕಂಟಕ ಟು ವಂಡರ್. ಪಶ್ಯಂತು ಅತ್ರ ತವ್ಯತ್ ಅನಿಯರ್. There are two pratyas you learned now. So there is one chart is given. You can make see a difference between the charts and you can write. Karomi, that is the word. In tavyat pratyaya kartavyam. Aniyar pratyaya karaniyam. Likhami, lekhitavyam. In tavyat pratyaya. Aniyar pratyaya lekhaniyam. Pathami, padhitavyam. Aniyar pratyaya padhitavyam. Pataniyam. Pashyami, in tavyat pratyaya what is the form? Drashtavyam. Anir pratyaya darshaniyam. Pasyantu atra krinami. Tasya rupam kim? Kretavyam. Anir pratyaya krayaniyam. Anayami. Anetavyam. In tatra tavyat pratyaya kim bhavati? Anetavyam. Anayaniyam iti rupam anir pratyaya. Gacchami. Gantavyam iti tavyat pratyaya sarupam. ಅನಿಯರ್ ಪ್ರತ್ಯಯ ಗಮನೀಯಂ. ಹಸತಿ ಹಸಿತವ್ಯಂ ಹಸನೀಯಂ. ಗೃಹ್ಣಾಮಿ ಗೃಹೀತವ್ಯಂ ಗ್ರಹಣೀಯಂ. ಸ್ವೀಕರೋಮಿ ಸ್ವೀಕರ್ತವ್ಯಂ ಅಥವಾ ಸ್ವೀಕರಣೀಯಂ. ಸ್ಮರಾಮಿ ಸ್ಮರ್ತವ್ಯಂ ಸ್ಮರಣೀಯಂ. एवम् अत्र तव्यत् अनियर् प्रत्ययोः भेदः अपि कथितः. एतादृशवाक्यानि सरलवाक्यानि लिखित्वा अस्मान् प्रेषयन्तु. वयं शुद्धिं कृत्वा भवते साहाय्यं कुर्मः. पुनः मिलामः अन्यपाठायाम्. स्वीय अभ्यासं कुर्वन्तु. पुनः मिलामः. जयतु संस्कृतं, जयतु भारतम्.